ನಾನು ಸಿಸ್ಟಮೆಟಿಕ್ ಮಾತಾಡ್ತಿದ್ದೀನಿ. ನೀವು ಇಲ್ಲಿ 10 ರೂಪಾಯಿ ಹಚ್ಚಿಲ್ಲ ಅಥವಾ 20 ರೂಪಾಯಿನೂ ತಗೊಳ್ಳಿ, ತೊಂದರೆ ಇಲ್ಲ. ನೀವು ಬರಿಬೇಕಲ್ವಾ ಸರ್? ರಾತ್ರಿ 20 ರೂಪಾಯಿ ಕೊಟ್ಟು ಹೋದೆ. ಏನ್ ಹೇಳ್ತದ ಕೇಳಿದ್ರು? ಏನು ಬಿಡ್ತೀನಿ ನಾ ಹೋಗಿ, ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನನಗೆ ಬೇಕಾಗಿಲ್ಲ, ನೀವು ದುಡ್ಡು ತಗೊಂಡು ಕೊಡ್ರಿ, ಡಬಲ್ ಪೇಮೆಂಟ್ ಮಾಡ್ಬೇಡಿ ಅಂತ ಹೇಳಿದ್ರಿ ನಾನು. ನೋಡಿ ಸರ್, ಇದು ಸಾರ್ವಜನಿಕರ ಸ್ಥಳ. ಈ ಸ್ಥಳಗಳಲ್ಲಿ ನೀವು ಬೋರ್ಡ್ ಹಾಕೋದು ಕಂಪಲ್ಸರಿ ಮಾಡ್ಲೇಬೇಕು ಸರ್. ನೀವು ಸರ್ಕಾರಕ್ಕೆ ಟೆಂಡರ್ ಕರೆದ್ಮೇಲೆ ದುಡ್ಡು ಕೊಡ್ತೀರಾ, ಕೊಡಲ್ವೋ? ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡಲ್ಲ ತಾನೆ. ಹಾಗಿದ್ರೆ ಬೋರ್ಡ್ ಹಾಕಕ್ಕೆ ಏನ್ ಸಮಸ್ಯೆ ಸರ್ ತಮಗೆ? ಬಾತ್ರೂಮ್ ಹತ್ರ ಇದೆ, ಮನೆಗೆ ಬಂದಿದೆ. ಇಲ್ಲ ಅಣ್ಣ, ನಾನು ಒಂದೇ ಕೇಳ್ತಾ ಇರೋದು, ನೀನ್ ಮಾತಾಡಿರೋ ಬೋರ್ಡ್ ಹಾಕ್ಬೇಕಲ್ವಾ ಸರ್? ನೀನು ಅಷ್ಟೇ ಕೇಳ್ತಿದ್ದೀನಿ ನಾನು. ನನಗೆ ಟೂರಿಸ್ಟ್ ಪ್ಯಾಲೇಸ್ ಇದೆ, ಬೋರ್ಡ್ ಹಾಕಲ್ಲ. ಹೋಗಿ ನೀವು ಹೇಳಿ ಸರ್, ಈಗ ಮಾತಾಡ್ಬಾರ್ದು ನೀವು. ಹೋಗಿ ಸರ್, ಸಾರ್ವಜನಿಕರ ಪರವಾಗಿ ಹೋಗಿ ಪ್ರಶ್ನೆ ಕೇಳೋದು ನಾನು ಕೇಳ್ತೀನಿ ಸರ್. ನೀವು ಅರೇಂಜ್ಮೆಂಟ್ ಮಾಡೋದಲ್ಲ ಯಾರಿಗಾದ್ರು. ಹೋಗಿ, ನಿಮ್ಗೆ ಬಿಡ್ತೀನಿ ನಾ. ಹೋಗಿ, ನಾನು ಫ್ರೀ ಆಫ್ ಕಾಸ್ಟ್ ಅಲ್ಲಿ ನನಗೆ ಬೇಕಾಗಿಲ್ಲ, ನೀವು ದುಡ್ಡು ತಗೊಂಡು ಕೊಡ್ರಿ, ಡಬಲ್ ಪೇಮೆಂಟ್ ಮಾಡ್ಬೇಡಿ ಅಂತ ಹೇಳಿದ್ರಿ ನಾನು. 10 ರೂಪಾಯಿ ಕೊಡಿ. ಈಗ ನೀವು 20 ಅಂದ್ರಲ್ಲ, ನೀವು ಬ್ರಷಿಂಗ್ ಬಾತ್ರೂಮ್ ಎಲ್ಲ ಸೇರಿ ತೊಂದರೆ ಮಾಡಿದ್ವಾ? ಇಲ್ಲ ತಾನೆ. ಸುಮ್ಮನೆ ಅನ್ನಿಸ್ತೀರಾ ಬಾಯಿ ಬಂದಾಗೆ. ಹೋಗಿ ಹೋಗಿ, ಇದು ಸಾರ್ವಜನಿಕರ ಸ್ಥಳ. ಇದು ಇನ್ನೊಂದು ಟೂರಿಸ್ಟ್ ಬರ್ತಿರ್ತಕ್ಕಂತ ಸ್ಥಳ. ಇದು ಕೇಳಿ ಸರ್, ನಾನು ಸಿಸ್ಟಮೆಟಿಕ್ ಮಾತಾಡ್ತಿದ್ದೀನಿ. ಮಾತಾಡ್ತಾ ಇದ್ದೀನಿ. ನೀವು ಕೂಡ ಭಾರತೀಯರು, ನಾನು ಭಾರತೀಯರು, ಅದು ಕರೆಕ್ಟ್. ಆದ್ರೆ ನೀವು ಸಾರ್ವಜನಿಕ ಸ್ಥಳದಲ್ಲಿ ಒಂದು ವೇಳೆ ನೀವು ಟಾಯ್ಲೆಟ್ ಅಮೌಂಟ್ ತಗೋತೀರಿ ಅಂದ್ರೆ ಇಲ್ಲಿ ಬರೀಬೇಕು ಸರ್, ದಯವಿಟ್ಟು ಬರೀಬೇಕಲ್ವಾ? 20 ರೂಪಾಯಿ ಸರ್, 60 ರೂಪಾಯಿ ಪಕ್ಕದಲ್ಲಿ ತಗೊಂತಾರೆ. ನಾವು 10 ರೂಪಾಯಿ ತಗೊಂತಾ ಇದೀನಿ. ಬ್ರಷ್ ಬಾತ್ರೂಮ್ ಮಾಡಿದೀನಿ. 10 ರೂಪಾಯಿ 20 ರೂಪಾಯಿ ಅಂದ್ರಲ್ಲ ಸರ್? ಎಂತ ಕೆಲ ಇಲ್ಲ, ಬಾತ್ರೂಮ್ ಬ್ರಷಿಂಗ್ ಎಲ್ಲ ಕೇಳಿದೀವಿ. ನೀವು 10 ರೂಪಾಯಿ ತಗೋತೀರಾ? ಪರವಾಗಿಲ್ಲ. ಬೋರ್ಡ್ ಏನಾದ್ರು ಹಚ್ಚಿದಿರಾ ಸರ್? ಪ್ರಾಬ್ಲಮ್ ಇದೆ, ನಾವು ಕೇಳ್ತಾ ಇದೀನಿ. ನಿಮ್ಗೆ ನಮ್ಗೆ ಬೇಕಲ್ವಾ? ಏನ್ ಮಾಡ್ಬೇಕು? ಈಗ ನೀವು ಇಲ್ಲಿ 10 ರೂಪಾಯಿ ಹಚ್ಚಿಲ್ಲ ಅಥವಾ 20 ರೂಪಾಯಿನೂ ತಗೊಳ್ಳಿ, ತೊಂದರೆ ಇಲ್ಲ. ನೀವು ಬರೀಬೇಕಲ್ವಾ ಸರ್? ರಾತ್ರಿ 20 ರೂಪಾಯಿ ಕೊಟ್ಟು ಹೋದೆ. ಏನ್ ಹೇಳ್ತಿದ್ದ ಕೇಳಿದ್ರು? ಏನು ರಾತ್ರಿ ಟಾಯ್ಲೆಟ್ ಹೋಗಿ 20 ರೂಪಾಯಿ ತಗೊಂಡಿದ್ದಾರೆ ಸರ್. ಹೇಳಿ, ನೀವೇ ಹೇಳಿ. ಬೋರ್ಡ್ ಬರ್ದಿಲ್ಲ, ಮೇಲಾಗಿ ಮತ್ತೆ ನೀವು 20 ರೂಪಾಯಿ ತಗೊಂಡ್ರೆ ಹೆಂಗೆ ಸರ್? 10:10 ಆಗಿತ್ತು. ಅಥವಾ ಒಂದ್ಸಲ ಬಂದಿದೆ, ನಮ್ದು 9 ಗಂಟೆಗೆ ಕ್ಲೋಸ್ ಆಗ್ಬಿಡ್ತಾರೆ. ನೀವು ಕೇಳ್ತೀರಾ? ಅಲ್ಲ ಸರ್, ನೀವು ಅರ್ಥ ಮಾಡ್ಕೊಳ್ಳಿ. ನೀವು 10 ಅಲ್ಲ 20 ರೂಪಾಯಿ ತಗೊಳ್ಳಿ, ರೂಲ್ಸ್ ಪ್ರಕಾರ. ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಪ್ರಾಬ್ಲಮ್ ಇದೆ ತಾನೇ? ತಗೊಳ್ಳಿ. ಆದ್ರೆ ನೀವು ಬೋರ್ಡ್ ಹಾಕ್ಬೇಕಲ್ವಾ ಸರ್? ನೀವು ಹೇಳಿ. ಹಾಕ್ತೀನಿ. ಯಾವಾಗ ಹಾಕ್ತೀರಾ ಸರ್? ಹೇಳಿ. ನಾಳೆ ಹಾಕ್ತೀನಿ. ನಾಳೆ ಹಾಕ್ತೀರಾ? ಯಾವ ಸ್ಟೇಟ್ ಸರ್ ತಮ್ದು? ನೀವು ಇಂಡಿಯಾ ಅಲ್ವಾ? ಇಂಡಿಯಾದಲ್ಲಿ ಯಾವ ಸ್ಟೇಟ್ ಸರ್ ತಮ್ದು? ಬಿಹಾರ್. ನೋಡಿ ಸರ್, ಇದು ಸಾರ್ವಜನಿಕರ ಸ್ಥಳ. ಈ ಸ್ಥಳಗಳಲ್ಲಿ ನೀವು ಬೋರ್ಡ್ ಹಾಕೋದು ಕಂಪಲ್ಸರಿ ಮಾಡ್ಲೇಬೇಕು ಸರ್. ನೀವು ಸರ್ಕಾರಕ್ಕೆ ಟೆಂಡರ್ ಕರೆದ್ಮೇಲೆ ದುಡ್ಡು ಕೊಡ್ತೀರಾ, ಕೊಡಲ್ವೋ? ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡಲ್ಲ ತಾನೆ. ಹಾಗಿದ್ರೆ ಬೋರ್ಡ್ ಹಾಕಕ್ಕೆ ಏನ್ ಸಮಸ್ಯೆ ಸರ್ ತಮಗೆ? ಮತ್ತೆ ಇನ್ನೊಬ್ಬತ್ತೆಲ್ಲ ರಾತ್ರಿ 20 ರೂಪಾಯಿ ತಗೊಂಡತ್ ನನ್ನ ಹತ್ರ. ಟಾಯ್ಲೆಟ್ಗೆ ಹೋಗಕ್ಕೆ 20 ರೂಪಾಯಿ ತಗೊಂಡ. ಯಾರಿದೆ ನಮ್ಗೆ ಗೊತ್ತಿಲ್ಲ. ನನ್ನ ಹತ್ರ ಬಂದಿಲ್ಲ ಸರ್. ಬೇರೆ ಬಾತ್ರೂಮ್ ಆ ಕಡೆ ಹೋಗಿ. ಫ್ರೀ ಆಯ್ತಾ ಸರ್? ಫ್ರೀ ಬಾತ್ರೂಮ್ ಇದೆ ಕೆಳಗಡೆ. ಅಲ್ಲ ಸರ್, ಬೇರೆ ಕಡೆ ಫ್ರೀ ಇದೆ ಅಥವಾ ನಿಮ್ ಕಡೆ ಪ್ರೈವೇಟ್ ಇದೆ, ಮ್ಯಾಟರ್ ಅಲ್ಲ. ಮ್ಯಾಟರ್ ಇರೋದೇನು? ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಬೋರ್ಡ್ ಹಾಕ್ಲೇಬೇಕು. ಹೌದಲ್ವಾ? ಮತ್ತೆ ನೀವು ಕರ್ನಾಟಕದಲ್ಲಿ ಇದ್ದೀರಿ ಅಂತಂದ್ರೆ ಕರ್ನಾಟಕ ಸರ್ಕಾರದ ರೂಲ್ಸ್ ಫಾಲೋ ಮಾಡ್ಬೇಕಲ್ವಾ? ಹೌದು. ಮಾಡ್ತೀರಾ? ಮಾಡಲ್ವಾ?